ನರ್ವಸ್ ಇತ್ತು. ಫಸ್ಟ್ ಡೇ ಅಲ್ವಾ ರಿಲೀಸ್, ಆಬ್ವಿಯಸ್ಲಿ ಆ ನರ್ವಸ್ನೆಸ್ ಇತ್ತು. ಬಟ್ ರೆಸ್ಪಾನ್ಸ್ ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲರೂ ನೋಡಬೇಕು. ನಿಮಗೆಲ್ಲ ಹೆಂಗೆ ಅನಿಸ್ತು? ಚೆನ್ನಾಗಿದೆ. ಇಟ್ ವಾಸ್ ನೈಸ್. ಪಟ್ಟಂತ ಹೋಗ್ಬಿಡ್ತು. 1 hour 45 minutes ಹೋಗಿದ್ದೇ ಗೊತ್ತಾಗಲಿಲ್ಲ. ಐ ಥಿಂಕ್ ಇಟ್ಸ್ ಅನ್ ಅಡ್ವಾಂಟೇಜ್ ಆ ಥರ ಇದ್ದರೆ. ತುಂಬ ಖುಷಿ ಆಯಿತು. ಓಕೆ, ನಿಮ್ಮ ಪಾತ್ರ ಬಂದಾಗ ಶಿಳ್ಳೆ ಕೂಗು ಬಂದಿರುತ್ತೆ, ಸೊ ಹೇಗೆ ಅನ್ನಿಸ್ತು ಅವಾಗ? ಐ ವಾಸ್ ವೆರಿ ಹ್ಯಾಪಿ. ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಫಾಲೋ ಮಾಡಿದ್ದೀರಾ. ತುಂಬ ರಿಯಲಿಸ್ಟಿಕ್ ಆಗಿತ್ತು, ನ್ಯಾಚುರಲ್ ಆಗಿತ್ತು ಅಂತ ತುಂಬ ಜನ ಹೇಳಿದ್ರು. ಸೊ ಅದೆಲ್ಲ ಕೇಳಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಕನ್ನಡ ಚಿತ್ರಗಳನ್ನ ನೋಡ್ತಾ ಇಲ್ಲ ಥಿಯೇಟ್ರಿಗೆ ಬಂದು. XY ಸಿನಿಮಾ ಇವತ್ತು ಸುಳ್ಳು ಮಾಡಿದೆ, ಸೊ ಏನು ಹೇಳ್ತೀರಾ ಅದಕ್ಕೆ? ಐ ಥಿಂಕ್ ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ ತಗೊತಾರೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಥಿಯೇಟರ್ ವಾಪಸ್ ಬರ್ತಾರೆ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಬೇಕು. ಕಂಟೆಂಟ್ ಇರೋವಂಥ ಸಿನಿಮಾ ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ಹೊಸಬ್ರನ್ನ ನೀವು ಬಂದು ಸಪೋರ್ಟ್ ಮಾಡಿದ್ರೆ ನಾವಿನ್ನೂ ಹೆಚ್ಚು ಸಿನಿಮಾ ಮಾಡ್ಬೋದು. ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು ಅಂದರೆ ಇದನ್ನು ನೀವು ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಬಂದು ನೋಡಿ. OTTಯಲ್ಲಿ ಬರೋವರೆಗೂ ದಯವಿಟ್ಟು ವೇಟ್ ಮಾಡಬೇಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಪ್ಲೀಸ್ ಮಾಡಿ. ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾವು ಸಿನಿಮಾ ಮಾಡೋದೇನೆ ಎಂಡ್ ಆಫ್ ದ ಡೇ ಪ್ರೇಕ್ಷಕರ ಮನೋರಂಜನೆಗೋಸ್ಕರ. ಆ್ಯಂಡ್ ಇವತ್ತು ಎಲ್ಲರೂ ತುಂಬಾ ಖುಷಿಪಟ್ಟು ಥಿಯೇಟ್ರಿಂದ ಹೊರಗಡೆ ಬರುವಾಗ ತುಂಬಾ ಖುಷಿ ಆಗುತ್ತೆ. ನಮ್ಮದು ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಎಕ್ಸಾಮ್ ಬರೆದಿದ್ವಿ, ಇವತ್ತು ರಿಸಲ್ಟಿಗೆ ಕಾಯ್ತಾ ಇದ್ವಿ ಅಂತ. ನೌ ದಟ್ ಅವರೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಲೈಕ್ ಫಸ್ಟ್ ಹಾಫಲ್ಲಿ ತುಂಬ ನಗಾಡ್ತಾ ಇದ್ರು. ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಬಂದು ನೋಡಿದ್ದಾರೆ, ಮಕ್ಕಳೆಲ್ಲ ಬಂದು ನೋಡಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಮಗು ಕೂಡ ಹೇಳ್ತಾ ಇತ್ತು ತುಂಬ ಚೆನ್ನಾಗಿದೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಫ್ಕೋರ್ಸ್ ಖುಷಿ ಇದೆ, ಬಟ್ ದಿಸ್ ಇಸ್ ಜಸ್ಟ್ ದ ಫಸ್ಟ್ ಡೇ. ನಾವು ಇನ್ನೂ ವೈಡರ್ ಆಡಿಯನ್ಸ್ ಎಲ್ಲರೂ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ. ಆ್ಯಂಡ್ ನಾವು ಕನ್ನಡಿಗರು ಹೇಗಿದ್ದೀವಿ ಅಂತಂದರೆ ತುಂಬ ದೊಡ್ಡ ಮನಸ್ಸಿನವರು. ನಾವು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತೀವಿ, ಎಲ್ಲ ಭಾಷೆ ಸಿನಿಮಾಗಳನ್ನು ತುಂಬ ಹೃದಯದಿಂದ ಎಕ್ಸೆಪ್ಟ್ ಮಾಡ್ಕೊತೀವಿ. ಅದರಿಂದಾಗಿ ಐ ಗೆಸ್ ಎಲ್ಲೋ ಒಂದು ಕಡೆಗೆ ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಆಡಿಯನ್ಸು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಅನಿಸಿಕೆ ಇದೆ. ಬಟ್ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಕನ್ನಡದ ಪ್ರೇಕ್ಷಕರು ಅದನ್ನು ಹಿಂದೆ ಉಳಿಯೋಕ್ಕೆ ಬಿಡ್ತಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಫಿಂಗರ್ಸ್ ಕ್ರಾಸ್ಡ್. ಎಲ್ಲರೂ ಬರಲಿ ಥಿಯೇಟ್ರಿಗೆ, ಸಿನಿಮಾ ನೋಡಲಿ ಅಷ್ಟೇ. ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಇವತ್ತು ಪ್ರೇಕ್ಷಕರು ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ ಬಂದಿರೋ ಎಲ್ರಿಗೂ ಸಿನಿಮಾ ನೋಡಿ ತುಂಬ ಖುಷಿಯಾಗಿದೆ. ಒಬ್ಬ ಆ್ಯಕ್ಟರ್, ಒಬ್ಬ ಸಿನಿಮಾ ಮೇಕರಿಗೆ ನಾವು ಮಾಡಿರೋ ಕೆಲಸ ಜನ ಇಷ್ಟಪಟ್ರೇ ಒಂದು ಒಳ್ಳೆ ಹಂಬಲ. ಸೊ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಓಕೆ, ನಿಮ್ಮ ಸೀನ್ ಬಂದಾಗ ಶಿಳ್ಳೆ ಚಪ್ಪಾಳೆಗಳು ಕೇಳಿದ್ದೀರಾ, ಸೊ ಹೇಗೆ ಅನ್ನಿಸ್ತು ಅವಾಗ? ಅಲ್ಲ, ತುಂಬ ಅದೇ ಆ್ಯಕ್ಟ್ರಿಗೆ ಅದೇ ಅಲ್ವಾ ಮ್ಯಾಮ್ ದೊಡ್ಡ ವಿಷಯ. ಸೊ ಎಲ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ. ರಿವ್ಯೂ ಕೇಳಿದ್ವಿ, ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರಿವ್ಯೂ ಕೇಳಿದಾಗ ಹೇಗೆ ಅನ್ನಿಸ್ತಾರೆ? ಅದೇ ಖುಷಿನೇ ಮ್ಯಾಮ್. ಇನ್ನೂ ಚೆನ್ನಾಗಿರೋ ಸಿನಿಮಾ, ಇದಕ್ಕಿಂತ ಇನ್ನೂ ಒಳ್ಳೆಯ ಸಿನಿಮಾಗಳು ಮಾಡಬೇಕಂತ ಆಸೆ. ಮಾಡ್ತೀವಿ. ಇನ್ನೂ ನಿಮ್ಮೆಲ್ಲ ಬೆಂಬಲ ಸಪೋರ್ಟ್ ಇರುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಅಂದರೆ ಚಿತ್ರಕಥೆ ಬರೀಬೇಕಾದ್ರೆ ನಾವು ಯಾವಾಗಲೂ ಜನನ ಎಂಟರ್ಟೈನ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ನಾವು ಬರೆದಿದ್ದು ಜನ ನೋಡಿ ಖುಷಿ ಪಟ್ಟಾಗ ನಮ್ಮ ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಯಿತು ಅಂತ ಒಂದು ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲ, ಬರ್ತಾ ಇದ್ದಾರೆ ಜನ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ನಾನಂತೂ ಒಪ್ಪಲ್ಲ. ಯಾಕೆಂದರೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗಿರ್ಬೋದು ನಾನಾ ಕಾರಣಗಳಿಂದ. ಬಟ್ ಒಳ್ಳೆ ಸಿನಿಮಾಗಳಿಗೆ ಜನ ಖಂಡಿತ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಜನಕ್ಕೆ ಥಿಯೇಟರ್ ವಾಚ್ ಬೇಕೇ ಬೇಕು. ಸೊ ಖಂಡಿತ ಸಿನಿಮಾಗಳಿಗೆ ಬಂದು ನೋಡ್ತಾರೆ. ನನ್ನ ಸಿನಿಮಾಕ್ಕೂ ಫ್ಯಾಮಿಲಿ ಆಡಿಯನ್ಸು ಜಾಸ್ತಿ ಬರೋ ನಿರೀಕ್ಷೆಯಲ್ಲಿದ್ದೀನಿ ನಾನು. ಮೋಸ್ಟ್ಲಿ ಫ್ಯಾಮಿಲಿ ಆಡಿಯನ್ಸು ಮತ್ತು 20 ವರ್ಷ 25 ವರ್ಷದವರು ಬಿಟ್ಟರೆ 35 ವರ್ಷದ ಮೇಲೆ ಆ ಜನ್ರೇಷನು ತುಂಬ ಜನ ಬರ್ತಾರೆ ಅಂತ ಒಂದು ಯೋಚನೆಯಲ್ಲಿದ್ದೀನಿ. ಇವತ್ತಿನ ಸಿನಿಮಾ ರಿಲೀಸ್ ಆಗಿದೆ, ಇನ್ನೂ ನೋಡಬೇಕು, ಕಾದು ನೋಡೋಣ ಹೆಂಗೆ ಅಂತ. ಇವತ್ತಿನ ರಿವ್ಯೂನೇ ಕೇಳ್ತೀವಿ, ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ ನಮಗೆ ಸತ್ಯ ಅವರು ಅಂತ ಹೇಳ್ತಾ ಇರುವಂಥದ್ದು. ಸೊ ಅದನ್ನ ಕೇಳೋಕ್ಕೆ ಏನು ಅನ್ನಿಸ್ತು? ಎಷ್ಟು ಹೆಮ್ಮೆ ಇದೆ? ಅಲ್ಲ, ಮೆಸೇಜು ಅನ್ನೋದಕ್ಕಿಂತ ನಾವು ಬರೀ ಸೊಸೈಟಿನ ತೋರಿಸ್ತೀವಿ ಅಷ್ಟೇ, ಈ ಥರ ಇದೆ ಸೊಸೈಟಿ ಅಂತ. ಅದರಲ್ಲಿ ನೋಡೋರಿಗೆ ಏನೋ ಒಂದು ಮೆಸೇಜ್ ಕಾಣುತ್ತೆ. ನಾವು ಇದೇ ಮೆಸೇಜು ಅಂತ ಹೇಳೋಕ್ಕಾಗಲ್ಲ. ನಾವು ಡೈಲಾಗ್ಗಳ ಮೂಲಕ, ಪಾತ್ರಗಳ ಮೂಲಕ ಸೊಸೈಟಿನ ಓಪನ್ ಮಾಡಿ ಇಟ್ಟಿರ್ತೀವಿ. ಸೊ ಅವ್ರಿಗೆ ಅದರಲ್ಲಿ ಏನೋ ಕಾಣಿಸುತ್ತಲ್ಲ, ಅದು ಕಂಡ್ರೆ ನಮಗೆ ತುಂಬ ಸಂತೋಷ. ನಾವು ಏನೋ ಒಂದು ಈ ಥರದ್ದೇನೋ ಅವ್ರಿಗೆ ಅರ್ಥ ಆಗಲಿ ಅಂತ ಮಾಡಿರ್ತೀವಲ್ಲ, ಅದು ಅರ್ಥ ಆದರೆ ನಮಗೆ ನಮ್ಮ ಶ್ರಮನೂ ಸಾರ್ಥಕ ಆದಂಗೆ.
ಇಲ್ಲ, ಆ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ ಅಂತ ನನ್ನ ತುಂಬ ಸ್ಟ್ರಾಂಗ್ ಬಿಲೀಫು. ಅಂದರೆ ನಿಮಗೆ ಎಷ್ಟೋ ತನಕ ಅಂತ ಮೊಬೈಲ್ ನೋಡೋದು, ಎಷ್ಟೋ ತನಕ ಅಂತ ಟಿ ವಿ ನೋಡೋದು, ಎಷ್ಟೋ ತನಕ ಅಂತ ಮನೆಯೊಳಗೆ ಕೂತಿರೋದು ಸಾಧ್ಯ ಇಲ್ಲ. ಜನ ಆಚೆ ಬರ್ತಾರೆ, ಅವ್ರಿಗೆ ಥಿಯೇಟ್ರಲ್ಲಿ ಒಂದು 4 ಜನ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋ ಮಜಾನೇ ಬೇರೆ. ಆ ಸೌಂಡು, ಆ ಕತ್ಲೆ ರೂಮು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ಜನ, ಬಂದೇ ಬರ್ತಾರೆ. ಬಟ್ ಏನಂದರೆ ತಕ್ಷಣ ಬರದೇ ಇರ್ಬೋದು, ಆಯಿತು ನೋಡೋಣ, ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅನ್ನೋದು ಬಂದಿರಬಹುದು. ಬಟ್ ಅದು ಮೀರಿ ಜನ ಬರ್ತಾರೆ. ಅದರ ನೀವು ಹೇಳೋ ಸಂಖ್ಯೆ ತುಂಬ ಕಮ್ಮಿ ಇದೆ. ಒಂದೇ ಸಮ ಮೊಬೈಲಲ್ಲೇ ಇರೋದು, ಟಿ ವಿಲೇ ಇರೋದು ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ಏನಿಲ್ಲ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಕಡೆನೂ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ನೀವೆಲ್ಲ ಫ್ಯಾಮಿಲಿ ಸಮೇತ ಹೋಗಿ ತುಂಬ ಖುಷಿಯಾಗಿ ನೋಡುವಂಥ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ, ನಮಗೆ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಅದು ಒಂದು ಈಗ ನನಗೂ ಸತ್ಯಂಗೂ ಡಿಫ್ರೆನ್ಸ್ ಇರೋದೇನಂದ್ರೆ, ನಾನು ಸತ್ಯ ಒಂದು 15 ವರ್ಷದ ಫ್ರೆಂಡ್ಸು. ನನ್ನ 4 ಸಿನಿಮಾನ ನಾನು ಹೊರಗಡೆ ಪ್ರೊಡ್ಯೂಸರ್ ಮಾಡಿರೋದು, ಸತ್ಯ 4 ಸಿನಿಮಾನ ಓನ್ ಬ್ಯಾನರ್ಲಿ ಮಾಡಿರೋದು. ನಾವು ಓನ್ ಬ್ಯಾನರ್ಲಿ ಮಾಡಿದಾಗ ಅದೊಂಥರ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಅಂದರೆ ಈಗ ಹೊರಗಡೆ ಪ್ರೊಡ್ಯೂಸರ್ ಮಾಡಿದಾಗ ನನ್ನ 4 ಸಿನಿಮಾನು ಮಾರ್ನಿಂಗ್ ಶೋ ನೋಡಿದ್ದೀನಲ್ಲ ನಾನು, ಏನಾದರೂ ಒಬ್ಬ ಡೈರೆಕ್ಟ್ರಾಗಿ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ, ಹೆಂಗೆ ಏನು ಅನ್ನೋದು. ಅದ್ರ ಜೊತೆಗೆ ನಮ್ಮ ದುಡ್ಡಿನ ಶ್ರಮನೂ ಇನ್ವಾಲ್ವ್ ಆಗಿದೆ ಅಂದಾಗ ಆ ಫೀಲಿಂಗ್ ಬೇರೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಲಾಸ್ಟ್ 3 ಫಿಲಮ್ಸೂ ರಾಮರೇ ನೋಡಿದ್ದೆ, ಫಸ್ಟ್ ಶೋ. ಅದು ಬಿಟ್ಟರೆ ಎಕ್ಸನ್ ವೈನೇ ನೋಡ್ತಾ ಇರೋದು. ಇದು ಸೂಪರ್ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಇದು ಮತ್ತೆ ಅದೇ ರಾಮರೇ ಫೀಲಲ್ಲೇ ಜನ ಕನೆಕ್ಟಾಗಿ ಮಾತಾಡ್ತಿರೋದು ಭಾಳ ಖುಷಿ ವಿಷಯ. ಆಬ್ವಿಯಸ್ಲಿ ಅಲ್ವಾ, ಯಾರು ಪಕ್ಕದ ಮನೆಯವರು ಅಥವಾ ರಿಲೇಟಿವ್ಸು ಏನು ಇದ್ದರೆ ನಿನ್ನ ಮಗನ ಥರ ಇರಬೇಕು ಅಂತ ಹೇಳಿದಾಗ ಒಂದು ತಂದೆ ತಾಯಿಗೆ ಒಂದು ಖುಷಿ ಆಗುತ್ತಲ್ಲ, ಅದೇ ಥರದೊಂದು ಫೀಲಿಂಗು. ಅಲ್ಲ, ಸತ್ಯನ ಸ್ಪೆಷಲಿಸ್ಟೇ ಅದು. ಅಂದರೆ ಸತ್ಯ ಯಾವತ್ತೂ ಸಬ್ಜೆಕ್ಟ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂಯಲ್ಲೇ ಹೇಳಬೇಕು, ಒಂದು ಹೊಸ ಸಬ್ಜೆಕ್ಟ್ ಹೇಳಬೇಕು ಅನ್ನೋದೇ ಸತ್ಯನ ಒಂದು ಮೂಲ ಉದ್ದೇಶ. ಸೊ ಆ ಸಬ್ಜೆಕ್ಟ್ನ ಅದೊಂದು ಥಾಟ್ ಬಂದಾಗ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾವು ಅದ್ರ ಮೇಲೆ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಆಗಿ ಮಜವಾಗಿ ಹೆಂಗೆ ಮಾಡ್ತಾ ಹೋಗ್ಬೋದು, ಅದನ್ನು ನಗಿಸ್ತಾ ಫಿಲಾಸಫಿನ ಹೆಂಗೆ ಹೇಳ್ತಾ ಹೋಗ್ಬೋದು ಅಂತೇಳಿ ಕೂತು ಟೀಮಾಗಿ ಕೆಲಸ ಮಾಡ್ತೀವಿ. ಸೊ ಸತ್ಯನ ಉದ್ದೇಶನೇ ಮೂಲ ನಗಿಸ್ತಾ ಒಂದು ಹೊಸ ವಿಷಯನ, ಸೋಷಿಯಲ್ ಇಶ್ಯೂನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ಇರೋದ್ರಿಂದ, ಜನನೂ ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡ್ತಿರೋದ್ರಿಂದ ಓಕೆ, ಎಲ್ಲೊಂದು ಕಡೆ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ.